ಹಾಯ್ ಫ್ರೆಂಡ್ಸ್, ಇವಾಗ ನಾವು ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ನಿಮ್ಗೆ. ಎಕ್ಸ್ಪ್ಲೇನ್ ವೈ 7 into 11 into 13 plus 13 and 7 into 6 into 5 into 4 into 3 into 1 plus 1 are composite numbers. ಸೊ ನಿಮ್ ಕ್ವಶನ್, ಈಗ ಎರಡು ಯಾಕೆ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿ ಅಂತ ಹೇಳಿದ್ದಾರೆ. ಸೊ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಜಸ್ಟ್ ಏನು ಅಂದ್ರೆ ಯಾವುದೇ ಒಂದು ಇದು ನಂಬರು ಮೋರ್ ದೆನ್ ಟೂ ಫ್ಯಾಕ್ಟರ್ ಇದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಂತ ನಾವು ಕರಿತೇವೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇನ್ನೂ ಚಿಕ್ಕದಾಗಿ ಹೇಳ್ಬೇಕಂದ್ರೆ 6 ಅಂತ ತಗೊಂತೀವಿ. ಈ 6 ಗೆ ನಾವು ಯಾವ ರೀತಿ ಮಾಡ್ತೇವೆ? ಸೊ 2 3s are 6, ಆಮೇಲೆ 3 1s are 3 ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ? ಫ್ಯಾಕ್ಟರ್ 2 into 3 ಗೊತ್ತಾಯ್ತಲ್ವಾ? ಈ ರೀತಿ ನೋಡಿ, 2 ಬಂದಿದೆ. ಈ ಮುಂಚೆ ನಾವು ಲಾಸ್ಟ್ ಸಮ್ ಮಾಡಿದಾಗ ಎ ಇಂಟು ಬಿ ಅಂತ ಹಾಕೊಂಡಿದ್ವಿ. ಗ್ಯಾಪ್ನ ಇದೆಯಾ? ಎ ಇಂಟು ಬಿ ಅಂತ. ಅವರು ಒಂದಕ್ಕೆ ಎಚ್ ಸಿ ಎಫ್ ಇತ್ತು, ಒಂದಕ್ಕೆ ಎಲ್ ಸಿ ಎಂ ಏನೋ ಕಂಡಿರಿ ಅಂತ ಎ ಇಂಟು ಬಿ ಅಂತ ಹಾಕೊಂಡು. ಆ ರೀತಿ ಅಂದ್ರೆ ನಮ್ಗೆ ಈ ತರ ಪ್ರಾಡಕ್ಟ್ ಸಿಕ್ಬಿಟ್ರೆ, ಯಾವ್ದಾದ್ರು ಒಂದು ಪ್ರಾಡಕ್ಟ್ 2 into 3 ಈ ರೀತಿ ಸಿಕ್ಬಿಟ್ರೆ ಅಲ್ಲಿಗೆ ನಾವು ಎಂಡ್ ಮಾಡ್ತೇವೆ. ಸೊ ಇದ್ರ ಕ್ವಶನ್ ಅರ್ಥ ಇದು. ಸೊ ಇವಾಗ ನಾವು ಸಮ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಮ್ಗೆ ಈ ರೀತಿ ಇದೆ. ನಾನು ಕ್ವಶನ್ ಅದನ್ನ ಬರ್ಕೊಂತೀನಿ. 7 into 11 ಏನಿದೆ? 7 into 11 into 13 plus 13 ಈ ರೀತಿ ಇದೆ. ನಿಮ್ಗೆ ಫಸ್ಟ್ ಅಂಡ್ ಅಂತ ಇದೆ, ಅಂದ್ರೆ ಇದು ಇನ್ನೊಂದ್ಸತಿ ಮಾಡ್ಬೇಕು. ಅಂದ್ರೆ ಇದು ಮುಗಿದ್ಮೇಲೆ ಅದು ಮಾಡೋಣ. ಸೊ ಈಗ ನಾವು ಇಲ್ಲಿ ಏನಿದೆ ಇದನ್ನ ನಾವು ಬರ್ಕೊಂಡಿದ್ದೀವಿ, ಇವಾಗ ಬರ್ಕೊಂಡ್ವಲ್ಲ. ಸೊ ಇವಾಗ ನಾನು ಇದನ್ನ ಎರಡ್ ತರ ನೋಡ್ತೀನಿ. ಯಾವ ತರ ಅಂದ್ರೆ ನೋಡಿ, ಇಂಟು ಇಂಟು ಇಂಟು, ಇಲ್ಲೊಂದು ಇಂಟು ಇದೆ, ಇಲ್ಲೊಂದು ಇಂಟು ಇದೆ ಅಲ್ವಾ. ಇಲ್ಲಿ ನೋಡಿ ಪ್ಲಸ್ ಇದೆ, ಗೊತ್ತಾಗ್ತಾ ಇದೆಯಲ್ವಾ? ಇಂಟು ಇಂಟು ಇದೆ ಮತ್ತೆ ಪ್ಲಸ್ ಇದೆ. ಸೊ ಇಲ್ಲಿ ಯಾವುದೋ ಒಂದು ಪ್ಲಸ್ ಆರ್ ಮೈನಸ್ ಯಾವುದೇ ಬಂದಿದ್ರು ನಾನು ಅದನ್ನ ಬೇರೆ ಮಾಡ್ತೀನಿ. ಅಂದ್ರೆ ಇಂಟು ಇಂಟು ಇರೋ ಕಾರಣ ಇದನ್ನ ಒಂದ್ ಪಾರ್ಟ್ ಆಗಿ ತಗೊಂತೀನಿ. ಇಲ್ಲಿ ಪ್ಲಸ್ ಅಂತ ಇರೋದನ್ನ ಇನ್ನೊಂದು ಪಾರ್ಟ್ ಆಗಿ ತಗೊಂತೇನೆ. ಸೊ ಎರಡ್ ತರ ನಾನು ತಗೊಂಡೆ ಪಾರ್ಟ್, ಎರಡು ಭಾಗ ವಿಂಗಡ ಮಾಡಿದೆ. ಯಾಕಂದ್ರೆ ಇಂಟು ಇಂಟು ಇದೆ, ಇದು ಪ್ಲಸ್ ಅಂತ ಇದೆ. ಸೊ ಇಲ್ಲಿ ಕಾಮನ್ ಅಂದ್ರೆ ಇದ್ರಲ್ಲಿ ಅಂದ್ರೆ ಎರಡು ಬಾಕ್ಸ್ ಮಾಡ್ಕೊಂಡಿದ್ರಿ. ಈ ಬಾಕ್ಸ್ ಅಲ್ಲಿ ಕಾಮನ್ ಯಾವ್ದಿದೆ ನೋಡಿ? 7 ಇದ್ರಲ್ಲಿ ಇದೆಯಾ? ಇಲ್ಲ. 11 ಇದ್ರಲ್ಲಿ ಇದೆಯಾ? ಇಲ್ಲ. 13 ಇದೆ ನೋಡಿ. 13 ಇದೆ ಅಲ್ವಾ. ಸೊ ನಾನು 13 ಇರೋ ಕಾರಣ ಇಲ್ಲಿ 13 ಅಂತ ಬರ್ಕೊಂತೀನಿ. ಸರಿನಾ? 13 ಅಂತ ಬರ್ಕೊಂತೀನಿ. ಇದು ಕಾಮನ್ ಇದೆ, ಎರಡರಲ್ಲಿ ಕಾಮನ್ 13. ಸೊ 13 ಇಂಟು ಇದು ಸಪ್ರೇಟ್ ಆಗಿ ಬರ್ಕೊಂತೀನಿ 7 ಇಂಟು 11. ಸೊ ಕಾಮನ್ ಇದೆ, ಸೊ ಅದಕ್ಕೋಸ್ಕರ ಇಂಟು 1. ಸೊ ನೆಕ್ಸ್ಟ್ ಸ್ಟೆಪ್ ಅಗೇನ್ 13 ಇಂಟು 7 ಇಂಟು 11 ಏನಾಗುತ್ತೆ? 7 ಇಂಟು 11 77 ಆಗುತ್ತೆ. ಸೊ ಇಂಟು 1 77. ಸೊ ಇದರಲ್ಲಿ ಏನಿದೆ? ಕಾಮನ್ ಇರೋ ಕಾರಣ ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಇದು ನಾನು ಆಡ್ ಮಾಡಬೇಕು, ಪ್ಲಸ್ 1. ಸೊ ನೆಕ್ಸ್ಟ್ ಏನಾಗುತ್ತೆ? 13 ಇಂಟು 77 ಪ್ಲಸ್ 1 78. ಸೊ ನಾನು ಹವಾಲೆ 6 ಅಲ್ಲಿ ಮಾಡಿದ ಪ್ರಾಡಕ್ಟ್ ನಂಬರ್ ಬಂತು, ನಮ್ಗೆ ಇಲ್ಲಿ ಬಂತಲ್ವಾ. ಸೊ ಈ ರೀತಿ ಬಂತು. ಸೊ ಇದನ್ನ ಏನಂತ ಬರೀತೀವಿ? ಕಾಂಪೋಸಿಟ್ ನಂಬರ್. ಅವರು ಏನ್ ಕ್ವಶನ್ ಕೇಳಿದ್ರೆ ನಮ್ಗೆ ಕಾಂಪೋಸಿಟ್ ನಂಬರ್ನ ತೋರಿಸಿ ಅಂತ ಹೇಳಿದ್ರೆ, ಸೊ ಇದು ಕಾಂಪೋಸಿಟ್ ನಂಬರ್. ನಮ್ಗೆ ಆನ್ಸರ್ ಬಂತು 13 into 78. ಇಟ್ ಈಸ್ ಕಾಂಪೋಸಿಟ್ ನಂಬರ್. ಸರಿನಾ? ಇದು ಫಸ್ಟ್ ಗೆ. ಸೊ ಫಸ್ಟ್ ಇದು ಮುಗ್ದೋದು ಫಸ್ಟ್ ಅಂದ್ರೆ. ಈಗ ನೆಕ್ಸ್ಟ್ ಇನ್ನೂ ಇದೆ, ಮುಗ್ದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ಇದ್ರಲ್ಲಿ ಇಲ್ಲೇನಿದೆ ಇದನ್ನ ನೀವು ಬರ್ಕೊಂತೀರ. ಅಗೇನ್ ಇಲ್ಲ ಅದೇ ಮೆಥಡ್ ನ ಫಾಲೋ ಮಾಡ್ತೀರಾ. ಇದ್ರಲ್ಲಿ ಯಾವ ರೀತಿ ಅಂದ್ರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5. ಸೊ ಆಲ್ರೆಡಿ ನಾನು ಹೇಳಿದ್ದೆ ನೋಡಿ, ಇದ್ರಲ್ಲಿ ಹೆಂಗೆ ಇಂಟು ಇಂಟು ನ ಒಂದು ಬಾಕ್ಸ್ ಹಾಕೊಂಡೆ, ಪಕ್ಕದಲ್ಲಿ ಅಂತ ಇನ್ನೊಂದು ಹಾಕೊಂಡೆ. ಸೊ ಇದ್ರಲ್ಲಿ ಡಿಫ್ರೆಂಟ್ ಅಂದಲ್ಲ. ಸೊ ಇದೆಲ್ಲ ಇಂಟು ಇದೆ. ಸೊ ಇಲ್ಲಿವರೆಗೂ ನಾನು ಇದನ್ನ ಒಂದು
ನೀವೇನ್ ಬಾಕ್ಸ್ ಹಾಕ್ಬೇಕಾಗಿಲ್ಲ, ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾರೆ. ಸೊ ಇದನ್ನ ಒಂದು ಪಾರ್ಟ್ ಆಗಿ ತಗೊಂತೀನಿ, ಇಲ್ಲಿ +5 ಅನ್ನೋದು ಇನ್ನೊಂದು ಪಾರ್ಟ್ ಆಗಿ ನಾನು ತಗೊಂತೇನೆ. ಸೊ ಇಲ್ಲಿ ಕಾಮನ್ ಇದೆಯಾ ಅಂದ್ರೆ ಇಲ್ಲಿ ಇರೋದು ನನ್ಗೆ ಒಂದೇ ನಂಬರ್ 5. ಸೊ 5 ಕಾಮನ್ ಇದೆ ಅಂತ ನೋಡ್ತೀನಿ, ಹೌದು ಇದರಲ್ಲಿ ಇದೆ 5 ಅನ್ನೋದು. ನೋಡಿ ಇಲ್ಲೊಂದು 5 ಇದೆ, ಇಲ್ಲಿ 5 ಇದೆ. ಸೊ ಕಾಮನ್ ಅನ್ನೋದು 5 ಅನ್ನೋದು ಕಾಮನ್ ನಂಬರ್ ಇದೆ, ಇದರಲ್ಲೂ ಅದರಲ್ಲಿ ಇದೆ. ಸೊ ಇಲ್ಲಿ 5 ಕಾಮನ್ ಇರೋ ಕಾರಣ ನನಗೆ ಏನಾಗುತ್ತೆ 5. ಸೊ ಸೇಮ್ ಇದೇ ಪ್ರೊಸೀಜರ್ನ ಯೂಸ್ ಮಾಡ್ತೀನಿ. ಇಂಟು ಇಲ್ಲೇನಿದೆ 7 ಇಂಟು 6 ಇಂಟು 5. ನಾನು ಇಲ್ಲಿ ಬರೆಯೋದಿಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಕಾಮನ್ ಇದೆ, 5 ಅನ್ನೋದು ಕಾಮನ್ ಇದೆ. ಸೊ ನಾನು 5 ಬರೆಯೋದಿಲ್ಲ. ಸೊ 4 ಇಂಟು 3 ಇಂಟು 2 ಇಂಟು 1 ಆದ್ಮೇಲೆ ಕಾಮನ್ ಇದೆ, ಸೊ ಅದಕ್ಕೋಸ್ಕರ 1. ನಾವು ಫ್ಯಾಕ್ಟರ್ ಮಾಡಿದಾಗ ಗ್ಯಾಪ್ನ ಇದೆಯಲ್ಲ, ಅದೇ ಮೆಥಡ್ ಅದು. ಸೊ ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಇದನ್ನ ಇದು ಮಾಡಬೇಕು. ಮತ್ತೆ ಹಾಗೆ ಇದನ್ನ ನಾನು ಇಷ್ಟನ್ನು ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಕ್ಯಾಲ್ಕುಲೇಟರ್ ಇದೆ. 7 ಇಂಟು 6 ಇಂಟು 4 ಇಂಟು 3 ಇಂಟು 2 ಇಂಟು 1 ಎಷ್ಟು ತಗೊಂಡು ಅಷ್ಟೇ ಬರೋದು, ಸರಿನಾ? 1008 ಅಂತ ಇದೆ. ಸೊ 1008 ಇದು ಬಂದಿದ್ದು. ಸೊ +1 ಅಂದ್ರೆ ನಾನು ಬರೀ ಮಲ್ಟಿಪ್ಲಿಕೇಶನ್ ಮಾತ್ರ ಮಾಡಿದ್ದು. ಸೊ +1. ಸೊ ನನಗೆ ಫೈನಲ್ ಏನಾಗುತ್ತೆ 5 ಇಂಟು 1009. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬಂತು. ಸೊ ಇಟ್ ಇಸ್ ಅ ಕಾಂಪೋಸಿಟ್ ನಂಬರ್. ಇದನ್ನು ಕಂಪಲ್ಸರಿ ಬರೀಲೇಬೇಕು, ಸರಿನಾ? ಸೊ ಇಲ್ಲಿಗೆ ನಿಮ್ಮ 6th ಕಂಪ್ಲೀಟ್ ಆಯ್ತು. 6th